ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಮಾಡಿ ಅರ್ನಿಂಗ್ ಮಾಡಲಿಕ್ಕೆ ಸುಮಾರು ಅವಕಾಶಗಳಿವೆ. ಸೊ ಒಂದೊಂದು ರೀತಿ ನಾವು ಅರ್ನಿಂಗ್ ಮಾಡ್ಕೋಬೋದು ಯೂಟ್ಯೂಬ್ ಮೇಲೆ. ಸೊ ಅದರಲ್ಲಿ ಈಗ ಯೂಟ್ಯೂಬ್ ಮೇಲೆ ಶಾಪಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ಶಾಪಿಂಗ್ ಆಪ್ಷನ್ ಕೆಲವರಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ಇದ್ರ ಕ್ರೈಟೀರಿಯಾ ಏನು ರೀತಿ, ಯಾವಾಗ ಇದು ಅಪ್ಲೈ ಮಾಡೋದು, ಹೇಗೆ ಇದನ್ನು ಆನ್ ಮಾಡೋದು, ಇದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಅದನ್ನು ಸೆಟಪ್ ಮಾಡೋದು ಕೂಡ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಮಹತ್ವದ್ದಾಗಿದೆ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಕಂಪ್ಲೀಟ್ ನೋಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಹೇಗೆ ಮಾಡೋದು ಅನ್ನೋದೆಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸ್ನೇಹಿತರೆ ಒಂದು ಶಾಪಿಂಗ್ ಆಪ್ಷನ್ ಬಂದಿದೆ, ಇದು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಶಾಪಿಂಗ್ ಆಪ್ಷನ್ ಬಂದಾಗ ಅದನ್ನು ಎನೇಬಲ್ ಮಾಡಿಕೊಂಡು ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಯೂಟ್ಯೂಬ್ ಮೇಲೆ ನಾನು ಚಾನಲ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಓಪನ್ ಮಾಡ್ತೀನಿ. ಚಾನಲ್ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನೋಡಿ ಸ್ನೇಹಿತರೆ, ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇಲಿಸ್ಟ್, ಪೋಸ್ಟ್ಸ್, ಮೆಂಬರ್ಶಿಪ್, ಆಮೇಲೆ ಸ್ಟೋರ್ ಅಂತ ಒಂದು ಆಪ್ಷನ್ ಇದೆ. ಸ್ಟೋರ್ ಮೇಲೆ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಒಂದು ಫ್ಯೂಚರ್ಡ್ ಕಲೆಕ್ಷನ್ಸ್ ಅಂತ ಒಂದು ಟ್ಯಾಬ್ ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಒಂದು ಕಂಪ್ಲೀಟಾಗಿ ವೆಬ್ಸೈಟ್ ಶಾಪ್ ಸ್ಟೋರ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಇದರಲ್ಲಿ ಈ ರೀತಿ ತೋರಿಸುತ್ತೆ. ಇನ್ನು ಇದು ವಿಜಿ ಸ್ಟೋರ್ ಮೇಲೆ ಶಾಪ್ ಮೇಲೆ ಮಾಡಿದರೆ ಅಲ್ಲೆಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಈ ರೀತಿ ನಾವು ನಮ್ಮ ಚಾನಲ್ ಮೇಲೆ ಸೆಟಪ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ತುಂಬ ಜನ ಕೇಳ್ತಿದ್ರಿ ಯಾವ ರೀತಿ ಮಾಡೋದು ಅಂತ. ನಾನು ಯೂಟ್ಯೂಬ್ ಗೆಜೆಟ್ಸ್ ಕಲೆಕ್ಷನ್ ಬಗ್ಗೆ ಒಂದು ಶಾಪಿಂಗ್ ಇದು ಸೆಟಪ್ ಮಾಡಿದ್ದೀನಿ. ಸೊ ಇದು ಮಾಡೋದು ಹೇಗೆ ನಾನು ತೋರಿಸ್ಕೊಡ್ತೀನಿ. ಸ್ಟೋರ್ ಸೆಟಪ್ ಮಾಡಿದ್ದೀನಿ, ಇದು ಮಾಡೋದು ಹೇಗೆ ತೋರಿಸ್ತೀನಿ. ಸೊ ಇದಕ್ಕಾಗಿ ಸ್ನೇಹಿತರೆ ನೀವು ಏನು ಮಾಡಬೇಕು, YT ಸ್ಟುಡಿಯೋ ಓಪನ್ ಮಾಡಿ. YT ಸ್ಟುಡಿಯೋದಲ್ಲಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಚಾನಲ್ ಮಾನಿಟೈಸ್ ಆದರೆ ಮಾತ್ರ ಈ ಆಪ್ಷನ್ ಬರುತ್ತೆ. ಮಾನಿಟೈಸ್ ಆದಾಗ ಮಾತ್ರ ಈ ಶಾಪಿಂಗ್ ಆಪ್ಷನ್ ಬರುತ್ತೆ. ಶಾಪಿಂಗ್ ಆಪ್ಷನ್ ಬರಬೇಕು ಅಂದರೆ ಅಟ್ಲೀಸ್ಟ್ ನಿಮ್ಮ ಚಾನಲ್ ಮೇಲೆ 10,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಸೊ ಇದು ಮಾತ್ರ ಆವಾಗ ಆ್ಯಕ್ಟಿವೇಟ್ ಮಾಡಿಕೊಂಡು ನಾವು ಪ್ರಾಡಕ್ಟ್ ಎಲ್ಲ ಟ್ಯಾಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. 10,000 ಇದು ಒಂದು ಟಾರ್ಗೆಟ್ ಇದೆ, ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಕಂಪ್ಲೀಟ್ ಆದರೆ ಮಾತ್ರ ಈ ಶಾಪಿಂಗ್ ಆಪ್ಷನ್ ನಿಮ್ಗೆ ಬರುತ್ತೆ. ಸೊ ಶಾಪಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಇರುತ್ತೆ. ಸೊ ಈ ಆ್ಯಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದು ಮೊದಲೇ ವಿಡಿಯೋ ಹಾಕಿದ್ದೀನಿ. ಸ್ಟಾರ್ಟ್ನಲ್ಲಿ ಇದು ಯಾವಾಗ ಲಾಂಚ್ ಆಗಿತ್ತು ಆವಾಗಲೇ ಇದು ವಿಡಿಯೋ ಹಾಕಿದ್ದೀವಿ. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಅಫಿಲಿಯೇಟದ್ದು ಇಲ್ಲಿ ತೋರಿಸ್ತಿದೆ. ಸೊ ಅಫಿಲಿಯೇಟಲ್ಲಿ ನಾನಿಲ್ಲಿ ಅರ್ನಿಂಗ್ ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ರೀಸೆಂಟ್ 28 ಡೇಸಲ್ಲಿ ಆಗಿರುವಂಥದ್ದು. ಇನ್ನು ಫುಲ್ ಟೈಮ್ ಇದರದ್ದು ಟೋಟಲ್ ಇಲ್ಲಿ ನಾವು ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ 28 ಡೇಸ್ ಮಾತ್ರ ತೋರಿಸಿದೆ. ಇಲ್ಲಿ ನಾನು ಲೈಫ್ ಟೈಮ್ ಹಾಕ್ತೀನಿ ಸ್ನೇಹಿತರೆ. ಟೋಟಲ್ 365 ಲಾಸ್ಟ್ 365 ಡೇಸಲ್ಲಿ ಎಷ್ಟಾಯಿತು ಅದು ತೋರಿಸಿದ್ದೀನಿ. ಸೊ ಇಲ್ಲಿ ಟೋಟಲ್ ಇನ್ನು ಪೆಂಡಿಂಗ್ ಕಮಿಷನ್ ನಮಗೆ 29.98 ಇದು ಬರಬೇಕು. ಈಗ ಎಸ್ಟಿಮೇಟೆಡ್ ರೆವೆನ್ಯೂ ಆಗಿರೋದು $18 ಮಾತ್ರ ಆಗಿದೆ. ಇನ್ನೂ $29 ಪೆಂಡಿಂಗಲ್ಲಿದೆ. ಬಿಕಾಸ್ ಇಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ ಸೆಲ್ಔಟ್ ಮಾಡಿದ ಮೇಲೆ ರಿಟರ್ನ್ ಅದು ಇದು ಹಾಕ್ತಾರಂತ ಹೇಳಿ ಆ ರೀತಿ ಒಂದು ಸ್ವಲ್ಪ ಹೋಲ್ಡ್ನಲ್ಲಿ ಇರುತ್ತೆ. ಆಮೇಲೆ ಅದು ಬಂದೇ ಬರುತ್ತೆ. ಸೊ ಈ ರೀತಿ ನಾವು ಸೆಟಪ್ ಮಾಡ್ಕೊಳ್ಳೋದು ಹೇಗೆ, ಇದು ತುಂಬ ಬೆಸ್ಟ್ ಆಪ್ಷನ್ ಇದೆ. ಇದರಿಂದ ನೀವು ನಿಮ್ಮ ಕಲೆಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ವೀಡಿಯೋಸ್ ಎಲ್ಲ ಹಾಕಿದಾಗ ಯಾರಾದರೂ ಬಂದು ವಿಡಿಯೋ ನೋಡ್ತಿರುವಾಗ ಸ್ಟೋರ್ ಅದು ಇದು ನೋಡ್ತಾರೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಇದೆ. ಇಲ್ಲಿ ನಾವು ಸೆಟಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಕಲೆಕ್ಷನ್ಸ್ ಅಂತ ಇದೆ. ಆಲ್ರೆಡಿ ನಾನು ಒಂದು ಮಾಡಿದ್ದೀನಿ, ಗೆಜೆಟ್ಸ್ ಬಗ್ಗೆ ಮಾಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕಲೆಕ್ಷನ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ತೀನಿ. ಸೊ ಈ ಕಲೆಕ್ಷನ್ ಕ್ರಿಯೇಟ್ ಮಾಡಲಿಕ್ಕೆ ಫಸ್ಟ್ ಒಂದು ಇಮೇಜ್ ಹಾಕಬೇಕು ಸ್ನೇಹಿತರೆ. ಯಾವುದಾದ್ರೂ ಒಂದು ಇಮೇಜ್ ನೀವು ಇಲ್ಲಿ ಸೆಟಪ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತೀನಿ ಒಂದು ಯಾವುದಾದ್ರೂ ಇಮೇಜ್, ಜಸ್ಟ್ ಒಂದು ಇಮೇಜ್ ಹಾಕೋದು ತೋರಿಸ್ತೀನಿ. ಸ್ಕ್ವೇರ್ ಇಮೇಜ್ ಬೇಕು, ಚೌಕಾಕಾರದಲ್ಲಿ ಇಮೇಜನ್ನು ನಾನು ಯಾವುದಾದ್ರೂ ಒಂದು ಇಮೇಜ್ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಸ್ಕ್ವೇರ್ ಇಮೇಜ್ ಇರಬೇಕು. ಸ್ಕ್ವೇರ್ ಇಮೇಜ್ ಮಾಡಿ ಅದನ್ನು ಸೇವ್ ಮಾಡಿ, ನೀವು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೀವು ಇಂಥ ಪ್ರಾಡಕ್ಟ್ ನಿಮ್ಮ ಇದ್ರ ಮೇಲೆ ಹಾಕ್ತಿದ್ದೀರಾ ಅದ್ರ ಪ್ರಕಾರ ಒಂದು ಕೀವರ್ಡ್ ಬರೆದ್ಬಿಟ್ಟು ನಾನಿಲ್ಲಿ ವುಮೆನ್ ಕಲೆಕ್ಷನ್ ಅಂತ ಹಾಕ್ತೀನಿ, ವುಮೆನ್ಸ್ ಕಲೆಕ್ಷನ್ ಅಂತ ಹಾಕ್ತೀನಿ, ವುಮೆನ್ಸ್ ಕ್ಲಾತಿಂಗ್ ಅಂತ ಹಾಕ್ತೀನಿ. ಓಕೆ, ವುಮೆನ್ಸ್ ಕ್ಲಾತಿಂಗ್ ಅಂತ ಹಾಕಿ ಇದನ್ನೇ ಕಾಪಿ ಮಾಡಿಬಿಟ್ಟು ಏನು ಮಾಡ್ತೀನಿ, ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಹೆಚ್ಚಿಗೆ ಏನು ಮಾಡುವಂಥದ್ದು ಬೇಕಾಗಿಲ್ಲ, ಇಷ್ಟು ಮಾಡಿದರೆ ಸಾಕು. ಅದಾದಮೇಲೆ ಇಲ್ಲಿ ನೋಡಿ ಕೆಳಗಡೆ ಪ್ರಾಡಕ್ಟ್ಸ್ ಅಂತ ಇದೆ. ಯು ವಿಲ್ ನೀಡ್ 3 ಪ್ರಾಡಕ್ಟ್ಸ್ ಟು ಗೆಟ್ ಸ್ಟಾರ್ಟೆಡ್. ಒಂದು ಅಟ್ಲೀಸ್ಟ್ 3 ಪ್ರಾಡಕ್ಟ್ ಆದರೂ ಇಲ್ಲಿ ನೀವು ಹಾಕಬೇಕು, ಆ್ಯಡ್ ಮಾಡಬೇಕು. ಆವಾಗ ಇದು ಸ್ಟೋರ್
ಲಿಸ್ಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅಟ್ಲೀಸ್ಟ್ 3 ಪ್ರಾಡಕ್ಟ್ ಆದರೂ ಆಗಬಹುದು. ಆಮೇಲೆ ಮ್ಯಾಕ್ಸಿಮಮ್ 30 ಪ್ರಾಡಕ್ಟ್ಸ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಸೊ 30 ಪ್ರಾಡಕ್ಟ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶಾಪ್ಸ್ ಅಂತ ಇದೆ ನೋಡಿ, ಇಲ್ಲಿ ಶಾಪ್ ಮೇಲೆ ಕ್ಲಿಕ್ ಮಾಡಿ. ಮಿಂತ್ರಾ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಬಿಕಾಸ್ ಇಲ್ಲಿ ಮಿಂತ್ರಾದಲ್ಲಿ ಲೇಡೀಸ್ ಕಲೆಕ್ಷನ್ ತುಂಬ ಇರುತ್ತೆ. ಸೊ ಮಿಂತ್ರಾ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಬೇಕು ಅಂದರೆ ಆಲ್ ಮಾಡ್ಬೋದು, ಇಲ್ಲಾಂದರೆ ಫ್ಲಿಪ್ಕಾರ್ಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಬೈ ಡಿಫಾಲ್ಟ್ ಪ್ರಾಡಕ್ಟ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಕ್ಲಾತ್ಸ್ ಅಂತ ಹಾಕಿ ನಿಮ್ಗೆ ಬೇಕಾಗಿರುವಂಥದ್ದು ಐಟಮ್ಸ್ ಬಗ್ಗೆ ನೀವು ಇಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು ಸುಮಾರು ಈ ರೀತಿ ಒಂದು ಸ್ವಲ್ಪ ಕಲೆಕ್ಷನ್ಸ್ ಬರುತ್ತೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ ಒಂದು ಚಿಕ್ಕ ಪ್ಲಸ್ ಐಕನ್ ಕಾಣ್ತಿದೆ. ನೀವು ಕಮಿಷನ್ ಎಷ್ಟು ಅರ್ನ್ ಮಾಡ್ತೀರಾ ಅದು ತೋರಿಸುತ್ತೆ. ಎಸ್ಟಿಮೇಟೆಡ್ 15% ಕಮಿಷನ್ ಅಂತ ಇಲ್ಲಿ ತೋರಿಸ್ತಿದೆ. ಸೊ ಕೆಲವೊಂದು ಜಾಸ್ತಿ ಇರುತ್ತೆ, ಕೆಲವೊಂದು ಕಮ್ಮಿ ಇರುತ್ತೆ. ಆಮೇಲೆ ರೇಟ್ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ಅದು ಯಾರಿಗಾದ್ರೂ ಬೇಕು ಅಂದರೆ ಅವ್ರು ಪರ್ಚೇಸ್ ಮಾಡಿದರೆ ನಿಮಗೆ ಇಷ್ಟು ಕಮಿಷನ್ ಬರುತ್ತೆ. ಸೊ ನಾನು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಐಕನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದೆ. ನಿಮ್ಗೆ ಬೇಕಾದಷ್ಟು ಇಲ್ಲಿ ಪ್ರಾಡಕ್ಟ್ಸ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಸರ್ಚ್ ಮಾಡಿ ನೀವು ಬೇಕು ಅನ್ನೋ ಪ್ರಾಡಕ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಹಾಕ್ತೀನಿ, ಏನೇನೋ ಒಂದು ಸ್ವಲ್ಪ. ಸೊ ಇಲ್ಲಿ ನೋಡಿ ಈ ರೀತಿ ಪ್ರಾಡಕ್ಟ್ಸ್ ಹಾಕ್ಕೊಂಡು, ಸೊ ಇಷ್ಟು ಪ್ರಾಡಕ್ಟ್ ನಾನು ಆ್ಯಡ್ ಮಾಡ್ತಿದ್ದೀನಿ. 5 ಪ್ರಾಡಕ್ಟ್ಸ್ ಇಲ್ಲಿ ಆಗಿದೆ. ಸೊ 5 ಪ್ರಾಡಕ್ಟ್ಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಪ್ರಾಡಕ್ಟ್ ಇಲ್ಲಿ ಕಾಣುತ್ತೆ ಸ್ನೇಹಿತರೆ. ನಿಮ್ಗೆ ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿ ನೀವೇನು ಮಾಡಬೇಕು, ಪಬ್ಲಿಷ್ ಅಂತ ಮಾಡಬೇಕು. ಪಬ್ಲಿಷ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕಾಣಲ್ಲ. ಪಬ್ಲಿಕ್ ನಾವು ಏನು ಮಾಡ್ತೀವಿ ಅದಾದಮೇಲೆ ಒಂದು ಸ್ವಲ್ಪ ಅಲ್ಲಿ ನೀವು ಸ್ಟೋರ್ನಲ್ಲಿ ಹೋದರೆ ಒಂದು ಬೇರೆ ಮೆಸೇಜ್ ತೋರಿಸುತ್ತೆ. ಅಲ್ಲಿ ಇನ್ನೂ ಈ ಇಂಡಿಯಾದಲ್ಲಿ ಅದು ಲಾಂಚ್ ಇಲ್ಲ, ಇದು ಏನಾದರೂ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಬಟ್ ನೀವು ಏನು ಮಾಡಬೇಕು, ಅಲ್ಲಿ ಏನೂ ಮಾಡೋದು ಬೇಕಾಗಿಲ್ಲ. ಇಲ್ಲಿಯೂ ಕೂಡ ಏನೂ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಒಂದು 24 ಅವರಿಂದ 48 ಅವರ್ಸ್ ಬೇಕಾಗುತ್ತೆ ಅಪ್ಡೇಟ್ ಆಗಿ ನಿಮ್ಮ ಚಾನಲ್ ಮೇಲೆ ಸ್ಟೋರ್ ಟ್ಯಾಬ್ನಲ್ಲಿ ಕಾಣೋದಕ್ಕೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ, ಯಾವುದೇ ಏನೂ ಮಾಡೋದು ಬೇಕಾಗಿಲ್ಲ. ಸೊ ಈ ರೀತಿ ನೀವು ಒಂದು ಕಲೆಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಕೆಳಗಡೆ ಇದೆ ನೋಡಿ, ಕನೆಕ್ಟೆಡ್ ಶಾಪ್ಸ್ ಅಂತ ಇದೆ. ಇಲ್ಲಿ ಕನೆಕ್ಟೆಡ್ ಶಾಪ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಬೇರೆ ಆಪ್ಷನ್ ಇದೆ. ಸೊ ಈ ರೀತಿ ಇದು ನೀವು ಒಂದು ವೆಬ್ಸೈಟ್ ಮಾಡಿ ನಿಮ್ಮ ಸ್ವಂತ ಪ್ರಾಡಕ್ಟ್ ಏನಾದರೂ ಇದ್ದರೆ ಅಥವಾ ಅಫಿಲಿಯೇಟ್ ಪ್ರಾಡಕ್ಟ್ಸನ್ನು ಲಿಂಕ್ ಹಾಕಿ ಇದು ಮಾಡಿ ನೀವೇನಾದರೂ ಜನರೇಟ್ ಮಾಡಿ ಒಂದು ಓನ್ ವೆಬ್ಸೈಟ್ ಮಾಡಿ ಲಿಂಕ್ ಮಾಡಿದರೆ ಇದು ನಡೆಯುತ್ತೆ. ಅದರ್ವೈಸ್ ಇದು ಬೇಡ. ನನಗನ್ಸುತ್ತೆ ಇದು ತುಂಬ ಕ್ರಿಟಿಕಲ್ ಇದೆ. ಸೊ ಬೇಕು ಅಂದರೆ ನೀವು ಗೊತ್ತಿತ್ತು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ಯೂಟ್ಯೂಬ್ ಚಾನಲ್ ಮೇಲೆ ಅದೆಲ್ಲ ವಿಸಿಟ್ ಮಾಡಿ ಅದನ್ನು ನೋಡ್ಕೊಂಡು ನೀವು ಕೆಲಸ ಮಾಡ್ಕೋಬೋದು. ಸೊ ಈ ರೀತಿ ನೀವು ಒಂದು ಟ್ಯಾಬ್ ಇಲ್ಲಿ ಜನರೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಅಪ್ಲಿಕೇಶನ್ನು. ಸೊ ಅಪ್ಲಿಕೇಶನ್ ಓಪನ್ ಮಾಡಿ ಸ್ಟೋರ್ ಮೇಲೆ ನನ್ನ ಚಾನಲ್ ಮೇಲೆ ಹೋಗ್ತೀನಿ. ಆಮೇಲೆ ಇಲ್ಲಿ ಸ್ಟೋರ್ ಮೇಲೆ ಹೋಗಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಒಂದು ಬಂದಿದೆ ಈಗ, ಓಕೆನಾ. ಇದು ಅಪ್ಡೇಟ್ ಆಗಲಿಕ್ಕೆ ಒಂದು 24 ಅವರ್ಸ್ನಿಂದ 48 ಅವರ್ಸ್ ಬೇಕು ಇಲ್ಲಿ ಕಾಣೋದಕ್ಕೆ. ಸೊ ಅದಕ್ಕಾಗಿ ನೀವೇನು ಮಾಡಿ, ವೇಟ್ ಮಾಡಿದರೆ ಅದು ತಾನಾಗಿ ಬರುತ್ತೆ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಯಾರಾದರೂ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರು ಬೇಕಾಗಿರುವಂಥ ಪ್ರಾಡಕ್ಟ್ ಚೆಕ್ ಮಾಡ್ತಾರೆ. ಓಕೆ, ಕ್ಲಿಕ್ ಮಾಡಿ ಚೆಕ್ ಮಾಡಿದರೂ ಕೂಡ ಈ ಪ್ರಾಡಕ್ಟ್ ಅವ್ರು ಪರ್ಚೇಸ್ ಮಾಡಲಿಲ್ಲ ಅಂದರು, ಬೇರೆ ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೂ ಕೂಡ ಅದಕ್ಕೆ ನಿಮಗೆ ಕಮಿಷನ್ ಸಿಗುತ್ತೆ. ಯಾವಾಗ ಅಂದರೆ ಈಗ ಕ್ಲಿಕ್ ಮಾಡಿದ್ದಾರೆ, ಇವತ್ತಿಂದ 30 ಡೇಸ್ ಅದು ಟೈಮ್ ಇರುತ್ತೆ. ಇವತ್ತು ಕ್ಲಿಕ್ ಮಾಡಿದ್ದಾರೆ ಅಂದರೆ 30 ದಿನದ ಒಳಗಡೆ ಏನಾದರೂ ಬೇರೆ ಪ್ರಾಡಕ್ಟ್ಸ್ ಏನಾದರೂ ಪರ್ಚೇಸ್ ಮಾಡಿದರೂ ಕೂಡ ನಿಮಗೆ ಅದರ ಕಮಿಷನ್ ಸಿಗುತ್ತೆ. ಸೊ ಈ ರೀತಿ ಅಫಿಲಿಯೇಟ್ ಪ್ರೋಗ್ರಾಮ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯೂ ಮಾಡಿ ನೀವು ನಿಮ್ಮ ಚಾನಲ್ ಮೇಲೆ ಅರ್ನಿಂಗ್ ಮಾಡ್ಬೋದು. ಬಟ್ ಒಂದು ಲಿಮಿಟೇಷನ್ಸ್ ಹಾಕಿದ್ದಾರೆ. ಚಾನಲ್ ಮಾನಿಟೈಸ್ ಆಗಿರಬೇಕು. ಚಾನಲ್ ಮಾನಿಟೈಸ್ ಆದಮೇಲೆ ಆ ಚಾನಲ್ ಮೇಲೆ ಅಟ್ಲೀಸ್ಟ್ 10,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಸೊ 10,000 ಸಬ್ಸ್ಕ್ರೈಬರ್ಸ್ ಇತ್ತು ಅಂದರೆ ಈ ಫೀಚರ್ ನಿಮ್ಗೆ ಸಿಗುತ್ತೆ. ಸೊ ಇದು ಈ ರೀತಿ ನಿಮ್ಗೆ ಏನಾದರೂ ಈ ಫೀಚರ್ ಸಿಕ್ಕಿದೆ ಅಂದರೆ ಇದನ್ನು ಬಳಸ್ಕೊಂಡು ಒಂದು ಅಫಿಲಿಯೇಟ್ ಸ್ಟೋರ್ ಮಾಡಿ ನೀವು ಮಾಡ್ಬೋದು, ಕೆಲಸ ಮಾಡ್ಬೋದು. ಇಲ್ಲಿ ನಾನು ಬೇರೆ ಚಾನಲ್ ಮೇಲೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಸ್ಟೋರಿ ಯಾವ ರೀತಿ ಕಾಣುತ್ತೆ ಅನ್ನೋದು. ಇಲ್ಲಿ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಸರ್ಚ್ ಮಾಡ್ತೀನಿ. ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸರ್ಚ್ ಮಾಡಿ ಇಲ್ಲಿ ಓಪನ್ ಮಾಡಿ, ಇಲ್ಲಿ ನೋಡಿ ಸ್ಟೋರ್ ಅಂತ ಬರುತ್ತೆ, ಹೌದಾ. ಇಲ್ಲಿ ವಿಸಿಟ್ ಶಾಪ್ ಅಂತಾನು ಒಂದು ಟ್ಯಾಬ್ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ವಿಸಿಟ್ ಶಾಪ್ ಮೇಲೆ ಕ್ಲಿಕ್ ಮಾಡಿದರೂ ಈ ಪ್ರಾಡಕ್ಟ್ ಇದು ಏನಿದೆ ಫೀಚರ್ಡ್ ಕಲೆಕ್ಷನ್ ಇದು ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ ಈ ರೀತಿ. ಸೊ ಇದ್ರ ಮೇಲೆ ಏನು ಬೇಕು ಅವರು ಪರ್ಚೇಸ್ ಮಾಡಿದರೆ ನಮ್ಮ ಕಮಿಷನ್ ಬರುತ್ತೆ. ಸೊ ಈ ರೀತಿ ಇರುತ್ತೆ. ಆಮೇಲೆ ಇಲ್ಲಿಯೂ ಕೂಡ ತೋರಿಸ್ತೆ ನಿಮಗೆ ಸ್ಟೋರ್ ಅಂತ. ಮೇನ್ ನಮ್ಮ ಚಾನಲ್ ಮೇಲೆ ಬಂದರೂ ಈ ಆಪ್ಷನ್ ಸಿಗುತ್ತೆ. ಆಮೇಲೆ
ಸ್ಟೋರ್ನಲ್ಲಿ ಹೋದರೂ ಟ್ಯಾಬಲ್ಲಿ ಹೋದರೂ ಕೂಡ ಅಲ್ಲಿ ಪೋಸ್ಟಲ್ಲಿ ಸ್ಟೋರ್ ಟ್ಯಾಬಲ್ಲಿ ಈ ಕಲೆಕ್ಷನ್ ಕಾಣುತ್ತೆ. ಆಮೇಲೆ ವಿಜಿಟ್ ಸ್ಟೋರ್ನಲ್ಲೂ ಆ ಟ್ಯಾಬ್ ಓಪನ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಮಾಡಿ ಸ್ಟೋರ್ ಸೆಟಪ್ ಮಾಡಿಕೊಂಡು ಕೂಡ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ತುಂಬ ಒಳ್ಳೆ ಅರ್ನಿಂಗ್ ಆಗುತ್ತೆ. ನೀವೇನಾದರೂ ಪ್ರಾಡಕ್ಟ್ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತಿದ್ರೆ ಶಾರ್ಟ್ಸ್ ಮಾಡಿ ಹಾಕಿ, ಆಮೇಲೆ ಲಾಂಗ್ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅದು ಬೇರೆ ವಿಡಿಯೋ ಬರುತ್ತೆ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಪ್ರಾಡಕ್ಟ್ ಟ್ಯಾಗ್ ಮಾಡೋದು ನೀವು ನೋಡಿರ್ಬೋದು. ಚಾನಲ್ ಓಪನ್ ಮಾಡಿದರೆ ಅದ್ರ ಕೆಳಗಡೆ ವಿಡಿಯೋ ಕೆಳಗಡೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ತೋರಿಸುತ್ತೆ. ಸೊ ಆ ರೀತಿ ನಾವು ಟ್ಯಾಗ್ ಮಾಡೋದು ಹೇಗೆ ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ರೀತಿ ಸ್ಟೋರನ್ನು ನೀವು ಮಾಡಿ ಕಲೆಕ್ಷನ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾಡಿ ಕಲೆಕ್ಷನ್ಸನ್ನು, ಬೇರೆ ಬೇರೆ ಕಲೆಕ್ಷನ್ಸ್. ಈಗ ಗೆಜೆಟ್ಸ್ ಬಗ್ಗೆ ಮಾಡಿದ್ದೀನಿ, ಆಮೇಲೆ ಈ ವುಮೆನ್ ಕಲೆಕ್ಷನ್, ಮೆನ್ ಕಲೆಕ್ಷನ್ಸ್ ಮಾಡೋಣ. ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ, ಬೇರೆ ಬೇರೆ ಕೆಟಗರಿ ಮೇಲೆ ನಾವೆಲ್ಲ ಮಾಡಿ ಸ್ಟೋರಲ್ಲಿ ಮಾಡಿ ಸ್ಟೋರನ್ನು ಟ್ಯಾಬಲ್ಲಿ ಹಾಕಿದರೆ, ಯಾರಾದರೂ ವಿಸಿಟ್ ಮಾಡಿದರೆ, ಚಾನಲ್ ನೋಡಿದರೆ ಅಥವಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದರೆ ಇದರಿಂದ ನಮ್ಗೆ ಅರ್ನಿಂಗ್ ಆಗುತ್ತೆ. ಸೊ ಈ ರೀತಿ ನಾವು ಅರ್ನ್ ಮಾಡ್ಕೋಬೋದು. ಸುಮಾರು ಆಪ್ಷನ್ಸ್ ಇದೆ ಸ್ನೇಹಿತರೆ ಅರ್ನಿಂಗ್ ಮಾಡಲಿಕ್ಕೆ. ಬರೀ ನಾವು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಬರೀ ವಿಡಿಯೋಸ್ ಹಾಕಿ ದುಡ್ಡು ಮಾಡೋದಲ್ಲ, ಸುಮಾರು ಟೈಪ್ಸ್ ಆಫ್ ಇನ್ಕಮ್ ನಾವು ಇದರಲ್ಲಿ ಮಾಡ್ಕೋಬೋದು. ಸೊ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ನಾವು ಇದನ್ನು ಸರಿಯಾಗಿ ಬಳಸ್ಕೊಂಡು ಕೆಲಸ ಮಾಡಿದರೆ ಖಂಡಿತ ಒಂದು ಒಳ್ಳೆ ಅರ್ನಿಂಗ್ ಯೂಟ್ಯೂಬಿಂದ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.